ಮೂಡ ಬಂದ್ಮೇಲೆ ಮೂಡ್ ಚೇಂಜ್ ಆಗೈತ್ರಿ ಸರ್. ನನಗೇನು ಹಂಗೇನು ಮೂಡಾಕ್ ಅವ್ರು ವಾಪಸ್ ಕೊಟ್ಬಿಟ್ರಲ್ಲ, ಅವ್ರು ತಪ್ಪೇನಿದೆ? ಸಿದ್ದರಾಮಯ್ಯ ತಪ್ಪೇನಿದೆ ಅಮ್ಮ? ಏನು ತಪ್ಪಿಲ್ಲ ಅವ್ರು ಮೂಡೋದಲ್ಲಿ. ಅಲ್ರಿ ಸರ್, ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇನ್ನೊಂದು ಹೇಳಿದ್ರಿ ನೀವು, ಪವರ್ ಸೆಂಟರ್ ಭಾಳ ಆಗ್ಯಾವ, ಅದ್ರ ಸಿದ್ದರಾಮಯ್ಯನವ್ರು ಏನು ಬದಲಾಗಲ್ಲ ಅಂತ. ಅಲ್ಲ, ನನಗೆ ಪವರ್ ಸೆಂಟರ್ ಅಂತಲ್ಲ, ಸ್ವಲ್ಪ ಅಸರ್ಟಿವ್ ಆಗಿ ಕೇಳೋರು ಜಾಸ್ತಿ ಆಗಿದೆ. ಉದಾಹರಣೆಗೆ KPCC ಅಧ್ಯಕ್ಷ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಸ್ವಲ್ಪ ಸಂಘರ್ಷ ಇದು ಮಾಡಿ ಹೋರಾಟ ಮಾಡಿ ಅವರು 25 ವರ್ಷಕ್ಕೆ ಮೇಲೆ ಆಗಿಬಿಟ್ಟಿದ್ದಾರೆ. ಈಗ ಅವರು 8 ಟರ್ಮ್ MLA ಆಗಿದ್ದಾರೆ. ಸ್ವಲ್ಪ ಅವ್ರದ್ದು ನಮ್ಮದು ಎಲ್ಲ ಕಡೆ ಅವರು ಅಧ್ಯಕ್ಷರಿದ್ದಾರಲ್ಲ, ನಮ್ಮದು ಅವ್ರದ್ದು ಕೇಳಲೇಬೇಕಲ್ಲ. ಸ್ವಲ್ಪ ಅಸರ್ಟಿವ್ ಆಗಿದ್ದಾರೆ, ಏನು ತಪ್ಪಿಲ್ಲ. ಶಿವಕುಮಾರ್ದು ಏನು ತಪ್ಪಿಲ್ಲ. ಆದರೆ ಅವರು ಒಂದು ಪವರ್ ಸೆಂಟರ್ ಅಲ್ಲಿ ಇರಲಿ, ಏನು ತಪ್ಪಿದೆ? ಅವರು ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ. ಈಗ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಮತ್ತು ಹೈಕಮಾಂಡ್ ಇದೆ. ಸ್ವಲ್ಪ ಕೇಳೋರು ಜಾಸ್ತಿ ಆಗಿದ್ದಾರೆ. ಕೇಳೋರಲ್ರಿ ಸರ್, ನೀವು ಹೆಂಗೆ ನೋಡ್ರಿ ಹೆಂಗೆ ತಿರುಗಿಸ್ತೀರಿ ಮಾತು. ಅಲ್ಲ, ಪವರ್ ಸೆಂಟರ್ ಒಂದು ಡಿ ಕೆ ಶಿವಕುಮಾರ್, ಒಂದು ಪವರ್ ಸೆಂಟರ್ ಆಬ್ವಿಯಸ್ಲಿ ಈಸ್ ಅ KPCC ಪ್ರೆಸಿಡೆಂಟ್, ಮತ್ತೆ AICC ಅಧ್ಯಕ್ಷರು, ಪವರ್ ಸೆಂಟರ್, ಮತ್ತೆ ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿ ಒಂದು ಹೈಕಮಾಂಡ್, ಲೋಕಸಭಾ, ಆಮೇಲೆ ಸಿದ್ದರಾಮಯ್ಯನವರು ಒಂದು ಹೈಕಮಾಂಡ್. ಹೌದಮ್ಮ, ಇವೆಲ್ಲ ಒಂದು 5 ಅದಾವೋ 10 ಅದಾವೋ ರೀ ಸರ್. ಯಾಕಂದ್ರೆ ರಾಜಣ್ಣ ಅವರು 1 2 3 ಅಲ್ಲ, ಬಹಳ ಅದಾವ. ಸಾಂದರ್ಭಿಕವಾಗಿ ಕಾಲಕ್ಕೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಒಂದೇ ವರ್ಷದಾಗ ಎಲ್ಲ ಹಿಂಗೆ ಇರ್ತದೇನು? ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಬರ್ತದಿಲ್ಲ. ಹಂಗೆ ಎಲ್ಲಾ ಟೈಮ್ನಾಗೂ ಕಾಲಗಳು ಸ್ವಲ್ಪ ಬದಲಾವಣೆ ಆಗ್ತಾನೆ ಇರ್ತದೆ. ಈಗ ಕಾಲ ಮತ್ತೆ ಸೆಪ್ಟೆಂಬರ್ಗೆ ಬದಲಾಗತ್ತ, ಆಗಲ್ಲ ಕಾಲ ಬದಲಾಗಲ್ಲ. ಯಾವ ಕ್ರಾಂತಿ ನಮ್ಮ ಕರ್ನಾಟಕದಲ್ಲಿ ಎಂದರ ಜನ ಕ್ರಾಂತಿ ಬಯಸಿದಾರ? ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಕ್ರಾಂತಿ ಆಗುತ್ತಾ? ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಶಾಂತಿ ಪ್ರಿಯ ಪಕ್ಷ. ಹಿಂಗಾಗಿ ನಮ್ದು ಶಾಂತಿ ಪ್ರಿಯ, ಕ್ರಾಂತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬದಲಾವಣೆ ಆಗಲ್ಲ, ಅಲ್ಲಿ ಮೂಗಿಡದೆ ಎಲ್ಲೂ ಆಗಲ್ಲ. ಕಾಂಗ್ರೆಸ್ ಪಾರ್ಟಿ ಕ್ರಾಂತಿ ಅನ್ನೋ ಶಬ್ದನೇ ಗೊತ್ತಿಲ್ಲ. ಕ್ರಾಂತಿ ಆಗಬೇಕು ಸರ್, ಸಮಾಜದಲ್ಲಿ ಕ್ರಾಂತಿ ನಾನು ಬೇಡ ಅಂತ ಹೇಳಿಲ್ಲ. ಆಗಬೇಕು. ನೋಡಿ, ರೆವಲ್ಯೂಷನ್, ರಷ್ಯನ್ ರೆವಲ್ಯೂಷನ್ ಆಗಿದೆ, ಫ್ರೆಂಚ್ ರೆವಲ್ಯೂಷನ್ ಆಗಿದೆ, ಅದೆಲ್ಲ ಬೇರೆ. ಅದು ವ್ಯವಸ್ಥೆ ಬೇರೆ. ಇಲ್ಲಿ ಏನು ಆಗೇ ಇಲ್ವಲ್ಲ, ಏನು ಕೆಟ್ಟೇ ಇಲ್ಲ. ನಮ್ದು ರೆವಲ್ಯೂಷನ್ ಆಗ ಪ್ರಶ್ನೆನೇ ಬರಲ್ಲ ಅಂತ ಹೇಳಿದ್ದು. ಯಾವ ಸೆಪ್ಟೆಂಬರ್ನಾಗೂ ಆಗಲ್ಲ, ಅಕ್ಟೋಬರ್ ಆಗಲ್ಲ, ಇನ್ನೂ 2.5 ವರ್ಷ ಆಗಲ್ಲ. 2 ವರ್ಷ 11 ತಿಂಗಳ ನಮ್ಮ ಇದು ಯಾವುದೇ ವ್ಯವಸ್ಥೆ ಬದಲಾವಣೆ ಆಗಲ್ಲ. ಅಲ್ಲ ಸರ್, ಮುಖ್ಯಮಂತ್ರಿಗಳ ಜೊತೆಗೆ ಓಡಾಡ್ತಿರ್ತೀರಿ ನೀವು. ಡೆಲ್ಲಿಗೆ ಮೊನ್ನೆ ಹೋಗಿದ್ರೆ, ಖರ್ಗೆ ಸಾಹೇಬ್ರ ಅವ್ರ ಅಂತ ಹೋಗ್ತಾ ಇರ್ತಾರೆ. ಅಲ್ಲೇನು ಇಂಥವು ಮಾತು ನಡೆಯಲ್ರಿ ಸರ್? ಇಂಥವೇನು ಏನೂ ನಡೆಯಲ್ಲ. ಸುಮ್ಮನೆ ಇಲ್ಲೇ ನಮ್ಮ ಖುಷಿಗಾಗಿ ಮಾತಾಡೋದು ಅಷ್ಟೇ. ಈ ಅಧಿಕಾರ ಹಂಚಿಕೆ 2.5 ವರ್ಷ ಅದೆಲ್ಲ ಸುಳ್ಳು. ನಮಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಇಷ್ಟೇ, ಮೇ 18ನೇ ತಾರೀಕಿಗೆ ಶಾಸಕಾಂಗ ಪಕ್ಷದ ಸಭೆ ಆಯಿತು. ನಮ್ಮನ್ನೆಲ್ಲ ಕರೆದ್ರು. ಚೀಫ್ ಮಿನಿಸ್ಟರು ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಯಾರು ಆಗಬೇಕು ಅಂದಾಗ ಅವರವರು ಹೇಳಿದರು. ಬಹುಮತದ ಪ್ರಕಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದರು. ಆ ಅನುಗುಣವಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಎಲೆಕ್ಟ್ ಮಾಡಿದ್ದವಾಗ 2.5 ವರ್ಷಕ್ಕಲ್ಲ, ಎಲೆಕ್ಟ್ ಮಾಡಿರೋದು ನೆಕ್ಸ್ಟ್ 5 years. ಹೀಗಾಗಿ ಅವರು ಮುಂದಿನ 5 ವರ್ಷದವರೆಗೆ ಮುಖ್ಯಮಂತ್ರಿ. ಈಗ ನನ್ನನ್ನು MLA ಮಾಡಿದ್ದಾರೆ ಜನ. ಈಗ ನಾಳೆ ಯಾರೋ ನಮ್ಮ ಅಪೋಸಿಷನರ್, ನೀನು ಮುಂದಿನ ತಿಂಗಳು XMLA ಆಗ್ತೀಯ ಅಂದರೆ ಅದು ಹೆಂಗೆ ಆಗ್ತೀನಿ? XMLA ಶಾಸಕಾಂಗ ಪಕ್ಷದ ನಾಯಕನನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೇನೆ ಆಯ್ಕೆ ಮಾಡಬೇಕು. ಅದು 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 ಪ್ರಭುತ್ವದಲ್ಲಿ ಅದು ಒಂದು ಸಂಪ್ರದಾಯಕ್ಕೆ ಅಷ್ಟೇ ಸೀಮಿತ. ಸಂಸ್ಕೃತಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮೊದಲಲ್ಲಿ ನಿಶ್ಚಯ ಆಗುತ್ತೆ, ಆಮೇಲೆ ಇಲ್ಲಿ ನೀವು ವೋಟ್ ಹಾಕ್ತೀರಿ. ಪ್ಲೀಸ್ ಅಮ್ಯಾಂಡ್ ದಿಸ್ ಸಂಪ್ರದಾಯ. ಇಟ್ ಇಸ್ ಅ ಮ್ಯಾಂಡೇಟರಿ ಆನ್ ದ ಪೊಲಿಟಿಕಲ್ ಪಾರ್ಟಿ. ನಮ್ಮ ಪಕ್ಷದ ಸಂವಿಧಾನದಲ್ಲಿ ನಾವು ಆಯ್ಕೆ ಮುಖಾಂತರವೇ ಮಾಡಬೇಕು. ಅದಕ್ಕೆ ನಾವು ಆಯ್ಕೆ ಮಾಡಿ ಅದರ ಪವರನ್ನು ಹೈಕಮಾಂಡಿಗೆ ಬಿಟ್ಕೊಟ್ಟಿರ್ತೀವಿ. ನೋಡಿರಿ, ನಾವು ಆಯ್ಕೆ ಮಾಡಿದ್ದೀವಿ, ನಿಮಗೆ ಕೊಟ್ಟಿದ್ದೀವಿ, ನೀವು ಏನ್ರಿ ಹಿರಿಯರು ಕೊಡ್ತೇವೆ. ಅದಕ್ಕೆ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಮತ್ತು ಸಿದ್ದರಾಮಯ್ಯನವರು ಈಸ್ ಎ ಮಾಸ್ ಲೀಡರ್. ಆಮೇಲೆ ಒಳ್ಳೆ ಇದನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಯಾವುದೇ ಅವರ ವಿರುದ್ಧ ಯಾವ MLAಗಳು ಇಲ್ಲ, ಜನನೂ ಇಲ್ಲ. ಅವರ ನಾಯಕತ್ವದಲ್ಲಿ ಮತ್ತೆ ಮುಂದಿನ ಚುನಾವಣೆಯಲ್ಲೂ 2028ರಲ್ಲಿ ನಾವು ಬಹುಮತ ಬರ್ತೀವಿ ಅನ್ನೋದು ನನಗೆ ಗ್ಯಾರಂಟಿ ಇದೆ.